ಗುರಿ ಅಂದರೆ ಏನು, ಗುರಿಯನ್ನು ಹೇಗೆ ಸೆಲೆಕ್ಟ್ ಮಾಡೋದು, ಗುರಿಯನ್ನು ಹೇಗೆ ಮುಟ್ಟೋದು, ನನ್ನ ಗುರಿ ಯಾವುದಾಗಿರಬೇಕು, ಯಾವ ರೀತಿಯಲ್ಲಿ ಗುರಿಯನ್ನು ಮುಟ್ಟೋದು. ಬಾಯ ಮಾಟ ಮಂತ್ರ ಪಿಲ್ಲಿ ಶೂನ್ಯ ತಂತ್ರ ಇಲ್ಲ. ಸೈನ್ಸ್, ಪ್ಯೂರ್ ಸೈನ್ಸ್. ನೆನೆಸಿದ್ದನ್ನು ಸಾಧನೆ ಮಾಡಬಹುದು, ಆಧ್ಯಾತ್ಮದಲ್ಲೂ ಮಾಡಬಹುದು. ಈ ಲಾ ಆಫ್ ಅಟ್ರಾಕ್ಷನ್ ನ ಕಲಿತರೂ ಕೂಡ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನು ನೀವು ಸಾಧನೆ ಮಾಡಬಹುದು. ಇದು ಸಾಧ್ಯ. ಆಧ್ಯಾತ್ಮ ಅಂತನ್ನೋದು ವೈಜ್ಞಾನದ ಮೂಲ. ಆದರೆ ಆಧ್ಯಾತ್ಮದ ದಾರಿಯೇ ಬೇರೆ, ವೈಜ್ಞಾನದ ದಾರಿಯೇ ಬೇರೆ. ಸೊ ಯಾವ ರೂಟನ್ನು ನಾನು ತಗೋಬೇಕು ಅಂತ ಅನ್ನೋದನ್ನು ನೀವು ನಿರ್ಧಾರ ಮಾಡಬೇಕು. ಯಾವ ಒಂದನ್ನು ತಗೊಂಡಾಗಲೂ ಕೂಡ ಬಸ್ಸಲ್ಲಿ ಹತ್ತಿ ಕೂರದೇನೆ ನೀವು ಮೈಸೂರನ್ನೋ ಮಂಡ್ಯನೋ ಬ್ಯಾಂಗ್ಳೂರನ್ನು ತಲುಪಲು ಅಸಾಧ್ಯ. ಬಸ್ಸಲ್ಲೇ ಕೂರಬೇಕು. ಆ ಬಸ್ಸಲ್ಲಿರೋ ಅಸೌಕರ್ಯಗಳೆಲ್ಲ ತಡ್ಕೋಬೇಕು. ಒಂದ್ ಕಡೆ ಲಡದಡ ಅನ್ನತ್ತೆ, ಒಂದ್ ಕಡೆ ದಡ ಅನ್ನತ್ತೆ, ಸಿಕ್ಕಾಪಟ್ಟೆ ಹಾಡು ಹಾಕ್ಬಿಡ್ತಾರೆ, ಯಾವುದು ನಿಮಗೆ ಇಷ್ಟ ಇಲ್ಲ. ಆದರೆ ಆ ಬಸ್ಸು ಒಂದೇ ಇರೋದು, ಅದರಲ್ಲಿ ಹತ್ತಿ ಕೂತ್ಕೋಬೇಕು ನೀವು. ನಿಮ್ಮ ಅಕ್ಕಪಕ್ಕದಲ್ಲಿ ಕೂತಿರೋರು ಬರೀ ಮಾತಾಡ್ತಿದ್ದಾರೆ. ಯಾವಾಗ ಒಬ್ಬ ಬಸ್ಸನ್ನು ಅಡ್ಡ ನಿಲ್ಲಿಸ್ಬಿಟ್ಟು ಚಾಕು ಚೋರಿ ತೋರಿಸ್ತಾನ. ಬಸ್ಸಲ್ಲಿ ಕೂತ ಮೇಲೆ ಇದಕ್ಕೆಲ್ಲ ನೀವು ರೆಡಿ ಇರಬೇಕು. ಸೊ ನೀವು ಯಾವ ಬಸ್ಸನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ನಂಗೇನು ಇಲ್ಲ, ನೀವೇನು ಕಲಿಬೇಕು ಅಂತೀರೋ ಹೇಳ್ಕೊಡಲು ಸಾಧ್ಯ. ಬೈ ಒನ್ ಟೇಕ್ ಟು ಫ್ರೀ ಅಲ್ಲಿ ನುಗ್ಗ್ಬಿಟ್ಟು ಬೈ ಒನ್ ಅನ್ನು ತಗೋಬೇಕು, ಟೇಕ್ ಟು ಫ್ರೀನೂ ತಗೋಬೇಕು. ಏನಪ್ಪ ಇವ್ರು ವಿಡಿಯೋ ಹಾಕ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾರಲ್ಲ. ಅದಕ್ಕೆ ನಿಮಗೆ ಮದುವೆ ಆಗ್ಬೇಕಾ ಅಂತ ನಾ ಫಸ್ಟ್ ಕೇಳಿದ್ದು. ನನ್ನ ಮಗ 26 ವಯಸ್ಸಿಗೆ ಮನೆ ಬಿಟ್ಬಿಟ್ಟದ. ರಾಮಕೃಷ್ಣ ಮಠದಲ್ಲಿ ಸನ್ಯಾಸಿ. ಅವನ ದಾರಿಯನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟ. ನಂಗೆ ಹೆಣ್ಣು ಬೇಡ, ಹುಣ್ಣು ಬೇಡ, ಮಣ್ಣು ಬೇಡ ಕೊಟ್ಟದ. ನೀವು ಗೊತ್ತಿಲ್ಲದೆ ಒಂದು ದಾರಿಯನ್ನು ಸೆಲೆಕ್ಟ್ ಮಾಡ್ಬಿಟ್ಟು ಹೆಣ್ಣು ಬೇಡ, ಹುಣ್ಣು ಬೇಡ, ಮಣ್ಣು ಬೇಡ ಅಂದ್ರೆ ಒಪ್ತೀರಾ? ನೀವು ಒಪ್ತಾರೋ ಇಲ್ಲೋ, ನಿಮ್ಮ ಅಮ್ಮ ಅಪ್ಪ ಒಪ್ತಾರಾ? ಫಸ್ಟ್ ನನ್ನ ಹಿಡಿದು ಜಗಳಕ್ಕೆ ಬಂದ್ಬಿಡ್ತಾರೆ. ಯಾರೋ ತಲೆ ಬೋಳಿಸ್ಕೊಂಡು ಬೊಟ್ಟಿಟ್ಕೊಂಡು ಬಿಳಿ ಬಟ್ಟೆ ಹಾಕೊಂಡು ಆನ್ಲೈನಲ್ಲಿ ಯಾವ ನನ್ನ ಮಗ ಮೈಸೂರಿಂದ ಮಾತಾಡ್ದಂತೆ ಈ ಹುಚ್ಚ ನನ್ನ ಮಗ ಅವ್ನ ಮಾತು ಕೇಳಿಕೊಂಡು ಏನೋ ಕಣ್ಣು ಮುಚ್ಕೊಂಡು ಧ್ಯಾನಪಿನ ಮಾಡಿ ಏನೋ ಮಾಡಿ ಮನೆ ಬಿಟ್ಟು ಹೋಗ್ತೀನಿ ಇದು ಮಾಡಿದ ಅಂತ ನನ್ನ ಮೇಲೆ ಪೊಲೀಸಲ್ಲಿ ಕಂಪ್ಲೇಂಟ್ ಹೋಗ್ಬಿಡ್ತಾರೆ. ನನ್ನ ಮಗನ ಕೆಡಿಸ್ಬಿಟ್ಟ. ನಂಗೇನು ಭಯವಿಲ್ಲ. ನೋಡಿ, ಎಷ್ಟು ಓಪನ್ ಆಗಿ ಮಾತಾಡ್ತೀನಿ. ಈ ವಿಡಿಯೋಗಳೆಲ್ಲ ಹಾಕಿ ತೋರಿಸ್ತೀನಿ ನಿಮ್ಮ ಅಮ್ಮನಿಗೆ ಅಪ್ಪನಿಗೆ. ನೋಡಿ, ನಾನು ಮಾತಾಡಿದೆ, ನಿಮ್ಮ ಮಗನೇ ಮಾಡಿ ಇದ್ದ, ನಾನೇನು ಮಾಡಲಿ? ಎಲ್ಲ ಬುದ್ಧಿಯೂ ಹೇಳಿದೆ ನಿಮ್ಮ ಮಗನಿಗೆ. ನನ್ನಂಗೆ ಯಾರು ಮಾತಾಡಲ್ಲ. ನಿಮ್ಮನ್ನು ಕಟ್ಕೊಂಡು ನಂಗೇನು? ನೀವು ಸನ್ಯಾಸಿ ಆದ್ರೆ ಇಟ್ಟು, ಈ ಗೋಪುರ ಕಟ್ಟಿದ್ರೆ ಇಟ್ಟು, ಕೋಟೆ ಕಟ್ಟಿದ್ರೆ ಇಟ್ಟು, ನಂಗೆ ಬರಬೇಕಾಗಿರೋ ದುಡ್ಡು ಬಂದ್ಬಿಡ್ತು. ಆನಂದ ಪರಮಾನಂದ ನಿಮಗೆ ಸಿಗುತ್ತೇವಲ್ಲೋ, ನಂಗೆ ಸಿಗಬೇಕು. ಆ ಥರ ವ್ಯಕ್ತಿ ನಾನಲ್ಲ. ನನ್ನ ಲೆಕ್ಕದಲ್ಲಿ ನೀವು ಲಾ ಆಫ್ ಅಟ್ರಾಕ್ಷನ್ ಕಲ್ತರೆ ನಿಮ್ಮ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಬೇಕಾಗಿರೋ ಎಲ್ಲಾ ವಿಚಾರಗಳನ್ನು ಅದರಲ್ಲಿ ಕಲಿಬಹುದು. ಬೊಕ್ಕಸ ಸಿಗತ್ತೆ ಅಂತ ಯಾವ ತೂತುಗಳಲ್ಲೂ ಕೈ ಹಾಕಬಾರದು. ಈ ಸ್ವರಯೋಗ ಅಂತ ಅನ್ನೋದು